ಕಾರ್ಯಕ್ರಮದ ಮೂಲಕ ಎರಡೇ ಎಚ್ಚರಿಕೆ ಕೊಡೋದು. ಸಾವಿರ ಮಲ್ಲಪ್ಪ ಸೆಟ್ರಿಗಿಂತಲೂ ಚಂದ್ರಶೇಖರ್ ಆಜಾದ್ ತರದ ಮಕ್ಕಳು ಒಬ್ಬ ಇದ್ರೆ ಸಾಕು ಅಂತ. ಯಾಕೆಂದ್ರೆ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಮತ್ತೆ ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ ಅಂತ ಮಕ್ಕಳು ಹಿಂದೂಗಳಾಗಿ ಉಡ್ಬೇಕೆ ಹೊರತಾಗಿ ಮಲ್ಲಪ್ಪ ಸೆಟ್ರ್ ಅಂತ ಮಕ್ಕಳಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತಿನಲ್ಲಿ ಯುವಕರಲ್ಲಿ ಬೇರೆ ಬೇರೆ ಚಟಗಳೇ ಜಾಸ್ತಿ ಹಿಂದೂಗಳಲ್ಲಿ. ಅವ್ರಿಗೆ ದೇಶ, ರಾಷ್ಟ್ರ, ಸಮಾಜ ಅನ್ನುವಂಥ ಅರಿವು ಕೂಡ ಇಲ್ಲ, ಆ ಪ್ರಜ್ಞೆಯನ್ನ ಬೆಳೆಸುವಂತ ಶಿಕ್ಷಣವೂ ಸಿಗ್ತಾ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಮುಂದಿನ ಪೀಳಿಗೆ ಆದರೂ ಸರಿಯೇ 20 ರಿಂದ 35 ವರ್ಷದ ಒಳಪಟ್ಟವರು ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರಾದ ಮಾತ್ರ ಈ ರಾಷ್ಟ್ರವನ್ನು ಉಳಿಸಲಿಕ್ಕೆ ಸಾಧ್ಯ ಹಿಂದೂಗಳಾಗಿ. ಇಲ್ಲಾಂದ್ರೆ ಕೇವಲ ಇನ್ನು 10 ವರ್ಷಗಳಲ್ಲಿ ನಮ್ಮ ರಾಷ್ಟ್ರ ಪರಕೀಯರ ರಾಷ್ಟ್ರವಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಮನೆ ಮನೆಯ ಮಾತಾಡ್ಬೇಕು. ಇಲ್ಲ ಅಂದ್ರೆ ಕೇವಲ ಬೀಗರೂಟಕ್ಕೆ, ಮದುವೆಗೆ, ವಿಳಾಸಕ್ಕೆ, ಸಮಾರಂಭಕ್ಕೆ ಸೇರುವ ಜನ ಇಂಥ ಕಾರ್ಯಕ್ರಮಗಳಿಗೆ ಸೇರಲಿಲ್ಲ ಅಂದ್ರೆ ಆಘಾತಕಾರಿಯಂತ ಬೆಳವಣಿಗೆಯನ್ನ ಇಡೀ ಭಾರತದ ಜನರು ಹಿಂದೂಗಳು ಎದುರಿಸಬೇಕಾಗ್ತದೆ. ಹಾಗಾಗಿ ಹಿಂದೂಗಳು ಬಹಳ ಎಚ್ಚರಿಕೆಯ ಬದುಕನ್ನು ಬದುಕಬೇಕು ಮತ್ತು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಯುವಕರಲ್ಲಿ ಶಕ್ತಿಯ ಮೂಡಿಸ್ಬೇಕು, ಜನರಲ್ಲಿ ಜಾಗೃತಿಯ ಮೂಡಿಸ್ಬೇಕು, ದೇಶ ಪ್ರೇಮವನ್ನು ಬೆಳೆಸಬೇಕು, ಭಾಷಾ ಪ್ರೇಮವನ್ನು ಬೆಳೆಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭಾರತಾಂಬೆ. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಶ್ರೀ ನಾರಾಯಣ್ ಅವರಿಗೆ ಅಭಿನಂದನೆಗಳು. ಶಾಸ್ತ್ರಾಜಿ ವ್ಯಾಸರಾಜ ಮಠದಿಂದ ಆಗಮಿಸಿರುವಂತಹ ಶ್ರೀ ಕೃಷ್ಣಮೂರ್ತಿ ಅವರು 2 ನಿಮಿಷ ತಮ್ಮ